ಹೆಲೋ, ನಮಸ್ತೆ. ನೋಡಿ, ಇದು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ತುಂಬ ಟ್ಯಾನ್ ಆಗಿರುತ್ತಲ್ಲ ಈ ಸಮ್ಮರಲ್ಲಿ. ಸೊ ಅದಕ್ಕೆ ಟ್ಯಾನ್ ರಿಮೂವು, ಆಮೇಲೆ ಸ್ಕಿನ್ ಟೈಟಿಂಗ್, ಇದಕ್ಕೆಲ್ಲ ಇದು ಚಿಯಾ ಸೀಡ್ಸು ಒಂದು ಸ್ಪೂನಷ್ಟು. ಇದು ರಾತ್ರಿ ನಾವು ನೆನೆ ಹಾಕಬೇಕು. ರಾತ್ರಿ ಎಲ್ಲ ನೆನಿಬೇಕು. ಸಿಂಪಲಾಗಿ ಮನೆಗೆ ಒಂದು ಫೇಸ್ ಪ್ಯಾಕ್. ನೀವು ಕೆಲವೆಲ್ಲ ಇವೆಲ್ಲ ನ್ಯಾಚುರಲ್ ಆದ ಕಾರಣ ಡೈಲಿ ಸ್ವಲ್ಪ ಟೈಮ್ ಮಾಡಿಕೊಂಡ್ರು ಕೂಡ ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಯಾಕೆಂದರೆ ನಾನು ಸುಮ್ಮನೆ ಬಾಯಲ್ಲಿ ಹೇಳಿದ್ದೆ ಜಾಜಿಕಾಯ್ದು ಅದು ಮಾಡಿ ಅಂತ. ಕೆಲವರು ನನಗೆ ಪರ್ಸ್ನಲಾಗಿ ಹೇಳಿದ್ರು, ಒಂದ್ಸಲ ತೋರಿಸ್ಬಿಡಿ, ನಮ್ಗೆ ಒಂಚೂರು ಇರುತ್ತೆ ವಿಡಿಯೋ ಅಂತ. ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ಚಿಯಾ ಸೀಡ್ಸ್ ಮತ್ತು ಮಿಲ್ಕ್ ಜೊತೆಗೆ ಮಿಕ್ಸ್ ಮಾಡಿ ನೈಟ್ ಎಲ್ಲ ಅದು ನೆನಿಬೇಕು. ಓಕೆನಾ? ಇದನ್ನ ಮಾರ್ನಿಂಗ್ ತೋರಿಸ್ತೀನಿ. ಗುಡ್ ಮಾರ್ನಿಂಗ್. ನಾನು ರಾತ್ರಿ ತೋರಿಸಿದ್ನಲ್ಲ ಚಿಯಾ ಸೀಡ್ಸ್ನ ಹಾಲಲ್ಲಿ ನೆನೆ ಇಟ್ಟಿರೋದು ಅಂತ. ಈಗ ಬೆಳಗ್ಗೆದ್ದು ಈ ಥರ ಆಗಿದೆ, ಈ ಟೈಪ್ ಆಗಿದೆ. ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ನೋಡೋಕ್ಕೆ ಚೆನ್ನಾಗಿ ಕಾಣಬೇಕು ಅನ್ನೋದು ಆಸೆ ಎಲ್ಲರಿಗೂ ಇರುತ್ತೆ. ಆದರೆ ಮಾಡೋಕ್ಕೆ ಪೇಷನ್ಸ್ ಕೂಡ ಅದಕ್ಕಷ್ಟೇ ಮುಖ್ಯ. ಈ ತಾಳ್ಮೆ, ಆಮೇಲೆ ಇದು ನೀಟಾಗಿ ಕಾಣಬೇಕು ಅನ್ನೋದು, ಇವೆಲ್ಲ ಒಂದು ಸ್ವಲ್ಪ ಎನರ್ಜಿ, ಪಾಸಿಟಿವ್ ಎನರ್ಜಿ ಅಲ್ವಾ, ದೈವತ್ವ ಅಲ್ವಾ, ಸ್ವಲ್ಪ ಮಾಡಬೇಕಾಗತ್ತೆ. ಕೆಲವರೆಲ್ಲ ಮಾಡ್ಕೊಯ್ಯೋ ಇಷ್ಟೆಲ್ಲ ಮಾಡಬೇಕಾ ಅಂತಾರೆ. ಅದಕ್ಕೇನಿಲ್ಲ. ಇವಾಗ ನೀವು ಪಾರ್ಲರ್ಗೆ ಹೋಗಿ ಏನೇನೋ ಅಂಟಿಸ್ಕೊಂಡು ಮತ್ತು ಸ್ಕಿನ್ ಕೆಡಿಸ್ಕೊಳ್ಳೋದಕ್ಕಿಂತ ನೇಚರಲ್ಲಿ ಇರೋ ಇದನ್ನ ತಗೊಂಡದ್ದು ಈಸಿ ಅಲ್ವಾ. ಆಮೇಲೆ ಅಕ್ಕಿ ಹಿಟ್ಟು ಒಂದೂವರೆ ಸ್ಪೂನಷ್ಟು, ಅಂದರೆ ಚಿಯಾ ಸೀಡ್ಸು ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಹಾಲಲ್ಲಿ ಇದು 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೆನ್ನೆ ನಾನು ಲಾಸ್ಟ್ ಇದರೊಳಗೆ ಹೇಳಿದ್ದೆ, ಇದು ಜಾಜಿಕಾಯಿ ಪೌಡರು. ಸೊ ಪೌಡ್ರ್ ಕುಟ್ಟಿ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅನ್ನೋರಿಗೆ ಅಮೆಝಾನಲ್ಲೇ ಸಿಗತ್ತೆ. ಅದು ಒಂದು ಸ್ವಲ್ಪ ಹಾಕಿದ್ದೀನಿ. ಅಂದರೆ ನಿಮ್ಮ ಅಂದಾಜು ಪ್ರಕಾರ ಏನಂದರೆ ಒಂದು 1/2 ಸ್ಪೂನ್ ಅಂತ ಇಟ್ಕೊಳ್ಳಿ. 1/2 ಸ್ಪೂನಷ್ಟು ಜಾಜಿಕಾಯಿ ಪೌಡ್ರು. ಈ ಮೂರನ್ನು ಮಿಕ್ಸಿಗೆ ಹಾಕೋದೆ. ಇವೆಲ್ಲವನ್ನು ಮಿಕ್ಸಿಗೆ ಹಾಕ್ಬಿಡೋದೇನೆ, ಒಳ್ಳೆ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಆಗುತ್ತೆ. ಇದೆಲ್ಲ ಚಿಯಾ ಸೀಡ್ ಎಲ್ಲ ಚೆನ್ನಾಗಿ ಮಿಕ್ಸಿ ಆಗ್ಬಿಡುತ್ತಲ್ಲ ಹಾಲು ಜೊತೆಗೆ. ಆಮೇಲೆ ಅಕ್ಕಿ ಹಿಟ್ಟು ಭಾಳ ಸ್ಕಿನ್ಗೆ ಒಂಥರ ಗ್ಲೋ ಕೊಡುತ್ತೆ. ಆಮೇಲೆ ಜಾಜಿಕಾಯಿ ಈ ಪಿಗ್ಮೆಂಟೇಷನ್ ಎಲ್ಲ ತೆಗೆದು ಹಾಕತ್ತೆ. ನಮ್ಗೆ ಅಷ್ಟು ಪೇಷನ್ಸ್ ಇಲ್ಲ ಅನ್ನೋರು ಜಸ್ಟ್ ಜಾಜಿಕಾಯಿಗೆ ಹಾಲನ್ನ ಕಲ್ಸ್ಕೊಂಡ್ಬಿಟ್ಟು ಹಚ್ಕೊಂಡಿರ್ತಾರೆ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಅದಕ್ಕಿಂತ ಇನ್ನೂ ಅಂದ್ರೆ ಇವಾಗ ನಾವು ಸ್ಪೆಷಲ್ ಒಂದು ಫಂಕ್ಷನ್ಗೆ ಹೋಗ್ಬೇಕು. ಫಂಕ್ಷನ್ಗೆ ಹೋದಾಗ ನಮ್ದು ಇನ್ನು ಸ್ವಲ್ಪ ಹೆಚ್ಚು ಗ್ಲೋ ಕಾಣಿಸ್ಬೇಕು ಅಂತಂದ್ರೆ ಇದನ್ನ ಮಾಡ್ಕೊಳ್ಬಹುದು. ಇದು ಚೆನ್ನಾಗಿ ಅನಿಸ್ತು ಅಂದ್ರೆ ನಿಜವಾಗ್ಲೂ ಡೈಲಿ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಟೈಮ್ ನಿಮಗಾಗಿ ಅಂತ ಇಟ್ಕೊಳ್ಳಿ. ಯಾಕೆಂದ್ರೆ ಇವಾಗ ನಮ್ಗೆ ಟೈಮೇ ಇರಲ್ಲ, ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರದ್ದು ಟೈಮ್ ಸಿಗುತ್ತೆ, ಇದ್ದೇ ಇರುತ್ತೆ. ನಾವು ಅದನ್ನ ಪ್ಲಾನ್ ಮಾಡ್ಕೊಳ್ಳೋದು ನಮ್ಮ ಮೇಲೆ ಬಿಟ್ಟಿರೋದು ಅನ್ನೋದು ನನ್ನ ನಂಬಿಕೆ. ಸೊ ಅದನ್ನ ಇಂಟ್ರೆಸ್ಟ್ ಇರೋರಿಗೆ ಹೇಳ್ತಾ ಇದ್ದೀನಿ. ಕೆಲವ್ರು ಬಹಳ ಇಂಟ್ರೆಸ್ಟ್ ಇರುತ್ತೆ, ಹೇಗಿರುತ್ತೆ, ಹೆಂಗ್ ಮಾಡ್ಕೊಳ್ಬೇಕು ಏನು ಅಂತ. ಬಟ್ ಅವ್ರಿಗೆ ಮೆಥಡ್ ಗೊತ್ತಿಲ್ದಿದ್ರೆ ಇದು ಚೆನ್ನಾಗಿರುತ್ತೆ. ಚಿಯಾ ಸೀಡ್ಸು ಹಾಲಲ್ಲಿ ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಆ ಚಿಯಾ ಸೀಡ್ನ ಜೊತೆಗೆ 1-1.5 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಜಾಜಿಕಾಯಿ ಪೌಡರ್ 2 ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಅಪ್ಲೈ ಮಾಡ್ಕೊಂಡು 6ವರೆಗೂ ನೀಟಾಗಿ ಇದು ಮಾಡಬೇಕು. ಬಹಳ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನೀರು ಕೂಡ ಚೆನ್ನಾಗಿ ಕುಡಿಬೇಕು. ಹೈಡ್ರೇಟ್ ಆಗಿದ್ರೇನೆ ಸ್ಕಿನ್ ಚೆನ್ನಾಗಿರುತ್ತೆ. ಈಗ ನೋಡಿ, ನಂಗೆ ಇವಾಗ ಬೆಳಗ್ಗೆ ಆಗಿದೆ, ನಾನು ಏನು ಅಪ್ಲೈ ಮಾಡಿಲ್ಲ ಸ್ಕಿನ್ಗೆ, ಏನು ಅಪ್ಲೈ ಮಾಡಿಲ್ಲ. ಯಾಕೆ, ಇದು ಹೊರಗೂ ಚೆನ್ನಾಗಿರ್ಬೇಕು. ಯಾಕಂದ್ರೆ 2 ಕೈ ಸೇರಿದ್ರೇನೆ ಚಪ್ಪಾಳೆ ಅಲ್ವಾ. ಸೊ ಒಂದು ಕೈಯಿಂದ ಹೊರಗಡೆಯಿಂದ ನಾವು ಮಾಡ್ಕೋಬೇಕು. ನಮ್ಮ ಇಂಟೆಕ್ಸ್ ಕೂಡ ಚೆನ್ನಾಗಿರ್ಬೇಕು. ಫುಡ್ ತಗೊಳ್ಳೋದಾಗಿರ್ಬೋದು, ಆಮೇಲೆ ವಾಟರ್, ಸ್ಪೆಷಲಿ ನೀರು ತಗೊಳ್ಳೋದಾಗಿರ್ಬೋದು. ನೀರಿಗೋಸ್ಕರ ನಾನಾದ್ರೆ ಏನ್ ಸಜೆಸ್ಟ್ ಮಾಡ್ತೀನಿ ಗೊತ್ತಾ, ನೀರಿಗೋಸ್ಕರ ಆಗ್ಲಿ ಒಂದು 5ವರೆಗಾದ್ರೂ ಎದ್ದೇಳಿ. ಕೆಲವರು ಲೇಟಾಗಿ ಎದ್ದೇಳೋ ಇರ್ತಾರಲ್ಲ, 5ವರೆಗಾದ್ರೂ ಎದ್ದೇಳಿ ಅಂತ ಹೇಳ್ತೀನಿ. ಆ ಟೈಮ್ಗೆ ವಿತಿನ್ 6 o'clock ನಾವು ಒಳಗಡೆ ನೀರು ಕುಡಿದ್ರೆ ಆ ನೀರಿಗೆ ಶಕ್ತಿ ಜಾಸ್ತಿ. ಯಾಕಂದ್ರೆ ನೀರು ಜೊತೆಗೆ ಆ ಪ್ರಕೃತಿ ಒಳಗೆ ಶಕ್ತಿ ಇರತ್ತೆ. ಸೊ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಅನಿಸ್ತು ಅಂತಂದ್ರೆ ಇದನ್ನ ಈ ಟೈಪ್ ಇದನ್ನ ಇದು ಮಾಡ್ಕೊಳ್ರಿ. ಇಲ್ಲಿ ನೋಡಿ, ಈ ತರ ಪೇಸ್ಟ್ ಆಗಿದೆ. ಈ ತರ ಫೇಸ್ಗೆ ಇದಕ್ಕೆಲ್ಲ ಅಪ್ಲೈ ಮಾಡಿಬಿಡ್ಬೋದು. ನೀನು ಫೇಸ್ಗೆ ಒಂದೇ ಅಲ್ದಂಗೆ ಕೈಗೆ
ಹ್ಯಾಂಡ್ಸ್ ಕೂಡ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ, ಒಳ್ಳೆ ಈ ಥರ ಹಚ್ಕೊಂಡ್ಬಿಡಿ. ಈ ಥರ ಹಚ್ಕೊಂಡು ಸ್ವಲ್ಪ ಪೂರ್ತಿ ಆರೋವರೆಗೂ ಬಿಡಿ. ಇವತ್ತೊಂದು ಫಂಕ್ಷನ್ಗೆ ಹೋಗ್ಬೇಕು ನಾನು, ಸೊ ಹಾಗಾಗಿ ಇದನ್ನು ನಾನು ಮಾಡ್ಕೊಂಡಿದ್ದೀನಿ. ಆವಾಗವಾಗ ಮಾಡ್ಕೋತಾನೆ ಇರ್ತೀನಿ, ಅಂದರೆ ಡೇ ಬೈ ಡೇ ಮಾಡ್ಕೋತೀನಿ ನಾನು. ಈ ಸ್ವಲ್ಪ ಪೂರ್ತಿಯಾಗಿ ಈ ಪಿಗ್ಮೆಂಟೇಷನ್ಸ್ ಇರುತ್ತಲ್ಲ, ಈ ಕಪ್ಪು ಇರೋದು, ಆಮೇಲೆ ಚಿಕ್ಕ ಚಿಕ್ಕ ಮಚ್ಚೆ ಇರೋರಿಗೆ, ಇದಕ್ಕೆಲ್ಲ ಡೈಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ರೆಡಿ ಆದಮೇಲೆ ನನ್ನ ಸ್ಕಿನ್ ಹೇಗಿರುತ್ತೆ ನಾನು ತೋರಿಸ್ತೀನಿ.